ನಾವೆಲ್ಲರಿಗೂ. ಸರ್, ಸೌತ್ ಇಂಡಿಯಾದಲ್ಲಿ 7 ಜನ ಮಿನಿಸ್ಟರ್ಸ್ ಆಗಿದ್ದಾರೆ, 8 ಜನ ಮಿನಿಸ್ಟರ್ಸ್ ಆಗಿದ್ದಾರೆ. ಅಂದ್ರೆ ಸೌತ್ ಇಂಡಿಯಾದಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಏನಾದ್ರು ಈ ತರದ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿನ ಮೋದಿಯವರು? ಏನ್ ಮಾಡಿದ್ರು ಕೂಡ ಸೌತ್ ಇಂಡಿಯಾದಲ್ಲಿ ಬಿಜೆಪಿನ ಬೆಂಬಲಿಸಲ್ಲ. ಯಾಕಂತಂದ್ರೆ ಅದು RSS ಬೇಸಿರ್ತಕ್ಕಂಥ ಪಾರ್ಟಿ, RSSನ ಮುಖವಾಡ, ಅದು ರಾಜಕೀಯ ಮುಖವಾಡ. ಹಾಗಾಗಿ ಸೌತ್ ಇಂಡಿಯಾದವರು ಯಾರು ಸಪೋರ್ಟ್ ಮಾಡೋದು. ಈ ಸಾರಿ ಉತ್ತರದಲ್ಲೂ ಕೂಡ ಉತ್ತರ ಪ್ರದೇಶ ಮತ್ತೆ ಮುಂಬೈ ಅಲ್ಲೆಲ್ಲ ಕೂಡ ಹಿನ್ನಡೆ ಆಗಿದೆ ಅವರಿಗೆ. ಸೊ ಇವತ್ತು ನೋಡಿ, ಒಬ್ಬ RSSನವರು ಹೇಳಿದ್ದಾನೆ, ಅಹಂಕಾರ ಇದ್ರೆ ಜನ ಅದಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದಾರೆ. ಆದ್ರೂ ಅಷ್ಟೊಂದು ವಿಂಡಿಕ್ಟಿವ್ ಆಗಿ ಇವತ್ತು ಇವ್ರಿಗೆ ರಾಯ್ಗೆ ಅರೆಸ್ಟ್ ಮಾಡಿ ಅಂತ ಹೇಳಿದಾರಲ್ಲ ಸರ್, ಯಾವುದೋ ಒಂದು ಸ್ಟೇಟ್ಮೆಂಟ್ 2010 ಕೊಟ್ಟಿರೋದು. ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡೋದೇ ಅವರ ಕೆಲಸ. ಎದುರಿಸೋದು, ಬೆದರಿಸೋದು, ಇಡಿ ಉಪಯೋಗಿಸೋದು, ಇನ್ಕಮ್ ಟ್ಯಾಕ್ಸ್ ಉಪಯೋಗಿಸೋದು, CBI ಉಪಯೋಗಿಸೋದು, ಇದನ್ನು ಮೊದಲಿಂದ ಮಾಡ್ಕೊಬರ್ತಾ ಇದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಜನ ಅವರಿಗೆ ಈ ಸಾರಿ ಬಹುಮತ ಕೊಡಲಿಲ್ಲ. ಸರ್, ದೇವೇಗೌಡರ ಕುಟುಂಬದ ನಂತರ ಈಗ ಯಡಿಯೂರಪ್ಪ ಅವರ ಕುಟುಂಬನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ಮೇಲೆ ಕೇಸ್ ಹಾಕಿದ್ರೆ ಅದು ಟಾರ್ಗೆಟ್ ಅಲ್ವಾ? ನನ್ನ ಮೇಲೆ, DK ಶಿವಕುಮಾರ್ ಮೇಲೆ, ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕಿದ್ರೆ ಅದು ಏನಂತ ಕರೆಯೋದು? ರಾಹುಲ್ ಗಾಂಧಿ ಅವ್ರ ಮೆಂಬರ್ಶಿಪ್ನೇ ರದ್ದುಗೊಳಿಸಿದ್ರು, ಅದಕ್ಕೇನಂತ ಕರೆಯೋದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.